ಸರ್ಕಾರದ ಯಶಸ್ಸನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ತಮಿಳುನಾಡಿಗೂ ಈಗ ನೀರಿಗೂ ಏನ್ ಸಂಬಂಧ ಅವ್ರು ಕೇಳಿದಾರ? ನಮ್ಮ ಬಿಡಕ್ಕೆ ತಲಕೆಟ್ಟಿದ್ದ. ನಾವು ಬೆಂಗಳೂರಿಗೆ ಸಮರ್ಪಕವಾಗಿ ನೀರನ್ನು ಕುಡಿಯೋ ನೀರನ್ನು ಒದಗಿಸ್ಕೊಡುತ್ತೆ. ನಮ್ಮ ರೈತರು ಕೂಡ ಯಾರು ನೀರು ಕೇಳ್ತಾ ಇಲ್ಲ, ಅವರು ಕೂಡ ಮನವರಿಕೆ ಆಗಿದೆ. ಹಿಂದೆ ಏನು ರೈತರು ಕೊಡಬೇಕು ಅವ್ರ ಬೆಳೆಗಳಿಗೆಲ್ಲ ನಾವು ಕೊಟ್ಟಿದ್ದೇವೆ, ಯಾರಿಗೂ ಕೊಡ್ತಾ ಇಲ್ಲ. ಮಾಡೋದು ಮತ್ತೊಂದು ಮಾಡೋದು ಅವ್ರಿಗೆ ಇನ್ನೇನು ಕೆಲಸ ಇಲ್ಲ. ಅವ್ರಿಗೆ ಅಸೂಯೆ ಯಶಸ್ಸಾಗಿ ಇಂಥ ಬರಗಾಲ ನಿಭಾಯಿಸ್ಬಿಟ್ರಲ್ಲ. ಇಂಥ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಇದ್ರೂ ಕೂಡ ಯಾವ ರೀತಿ ಸಮರ್ಪಕವಾಗಿ ನಿಭಾಯಿಸಿದ್ರು ಅಂತೇಳಿ ಬಿಜೆಪಿಯವರು ಆಗ್ತಾ ಇದೆ. ಅದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲೂ ಕೂಡ ಮೇಂಟೈನ್ ಮಾಡಿದ್ದೀವಿ. ಆ 7,000 6,900 ಬೋರ್ವೆಲ್ ಬತ್ತೋಗಿದ್ರು ಕೂಡ ನಾವು ಮುಂಜಾಗ್ರತವಾಗಿ ಆಲೋಚನೆ ಇಟ್ಕೊಂಡು ಅನೇಕ ಕ್ರಮವನ್ನು ಕೈಗೊಂಡಿದ್ದೇವೆ. ನಮ್ಮ ಆಫೀಸರ್ಸ್ ಬೆಸ್ಟ್ ಭಾಳ ಉತ್ತಮವಾಗಿ ಕಾರ್ಯರೂಪವಾಗಿ ಜಲ್ದಿ ಏನೇನು ಕೆಲಸ ಮಾಡಬೇಕು ಮಾಡಿದ್ದಾರೆ. ನಾನು ತೊಡಗಿದ್ದೇನೆ. ಸೊ ಅದರಿಂದ ಅವ್ರದ್ದೇನಿದ್ರು ಬರೀ BJP ರಾಜಕಾರಣ. ಇವತ್ತಿಂದ ಒಂದಷ್ಟು ದಂಡ ವಿಧಿಸುವಂಥ ಕಾರ್ಯಗಳಾಗುತ್ತೆ ಯಾರ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ. ನಾವು ಏಕೆಂದರೆ ನೋಡಿ ಬೋರ್ವೆಲ್ಲು ಈಗ ಎಲ್ಲ ನಾವು ಆ್ಯಪ್ ಮುಖಾಂತರ ಪರ್ಮಿಷನ್ ತಗೊಳ್ಳಿ ಬೋರ್ವೆಲ್ ತೆಗೀರಿ. ವಿತಿನ್ 24 hours ಅವ್ರಿಗೆ ಪವರ್ ಸಪ್ಲೈ ಅರ್ಜಿ ಆಗ್ತದೆ. 24 hours ಕೊಡ್ತೀವಿ. ನೀರು ಎಷ್ಟು ಬೇಕೋ ಅವ್ರು ಉಳಿಸ್ಕೊಳ್ಳಿ. ಮಿಕ್ಕಿದ ನೀರು ಎಮರ್ಜೆನ್ಸಿಗೆ ನಾವು ಬೇರೆ ಸಾರ್ವಜನಿಕರಿಗೆ ಹೆಲ್ಪ್ ಮಾಡೋಂಥ ಕಂಟ್ರೋಲ್ ಇಟ್ಕೊಳ್ಳಿಕ್ಕೋಸ್ಕರ ಸರ್ ಸಂಸ್ಕರಿಸಿದ ನೀರನ್ನ ಕೊಡೋದಕ್ಕೆ ಒಂದಷ್ಟು ಪ್ಲಾನ್ಗಳಾಗಿತ್ತು ಸರ್. ಜನ ಅದಕ್ಕೆ ಮುಂದೆ ಬರ್ತಾ ಇದ್ದಾರೆ, ಹೇಗೆ ಬರ್ತಾ ಇದ್ದಾರೆ? ಕಂಪ್ಲೀಟ್ ಬರ್ತಾ ಇದ್ದಾರೆ. ಈಗ ಗಿಡಗಳಿಗಿರ್ಬೋದು, ಬೇರೆ ಇದಕ್ಕಿರ್ಬೋದು, ಫ್ಯಾಕ್ಟ್ರಿಗಿರ್ಬೋದು, ಅದಕ್ಕೆಲ್ಲ ಎಮರ್ಜೆನ್ಸಿಗೆ ಅಂತ ನೀರನ್ನು ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಿದೆ. 6 ಜನ ಹಾಲಿ ಸಂಸದರಿಗೆ ಇನ್ನು ಆಗುತ್ತಾ ಸರ್? ಆಗಿದ್ರೆ ಇಂಗ್ಲಿಷ್ ನನಗಿರೋ ಮಾಹಿತಿ ಪ್ರಕಾರ ಈ ಸ್ಟ್ಯಾಂಡ್ ಬೈ ಪಾರ್ಟಿ ಕನ್ನಡ ಈಗ ಟಿಕೆಟ್ ಕೈ ತಪ್ಪಿರೋರೆಲ್ಲ ಯಾರಾದ್ರೂ ಪಕ್ಷ ಸೇರ್ಪಡೆ ಆಗಂತ ಈಗ ನಾನು ಅದನ್ನ ಬಿಡಿಸಿ ಚರ್ಚೆ ಯಾರೇನು ಬೇಕು ಅವರ ಮಾತುಗಳನ್ನ ಕೇಳ್ತಾ ಇದ್ದೀವಿ. ನಾನೀಗ ಸದ್ಯಕ್ಕೆ ಏನು ಮಾತಾಡ್ತೀನಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.